ಆರ್ತಿ ಆತೇನವ? ಹ್ಞೂ ಆತ್ರಿ ಆತೆ. ದೀಪಾನು ಹಚ್ಚಿದ್ದಿ? ಎಣ್ಣೆ ಅಷ್ಟ ಹಾಕಿಡವ, ಆಮೇಲೆ ಅವನು ಹೋಗೋ ಟೈಮಲ್ಲಿ ಹಚ್ಚಿದ್ರೆ ಹಾಕೇತನ್ನಿ. ಇರ್ಲಿ ತಗೋ, ಮತ್ತೀಗ ಹಚ್ಚಿರೋದು ಏನು ಆರಿಸ್ಬಾರ್ದು. ಹಂಗಾದ ಆರ್ತಿ ತಟ್ಟೆ ದೇವ್ರ ಮುಂದಿಡು. ಆಮೇಲೆ ನೋಡೋಣ, ರಾಜು ಏನು ಅವ್ನ ಫ್ರೆಂಡ್ ಬರ್ತಾನಂತ ಕಾರ್ ತಗೊಂಡು ಅಲ್ಲಿ ಕಾಯತನ ಹೊರಗೆ. ಗಂಗಾ ಏನು ಸೀರೆ ಉಟ್ಕೊಳ್ಳೋದು ಆತ ಇಲ್ಲ? ಗಂಗಾ ಸೀರೆ ಉಟ್ಕೊಳತಾಳ್ರಿ, ಈಗ ನಿರಿಗೆ ಹಿಡ್ದು ಹೊರಗೆ ಬಂದಿರಿ. ಸೀರೆ ಉಟ್ಕೊಳತಾಳ? ಉಟ್ಕೊಳ್ಳೆ ಬಿಡವ, ಪಾಪ ರೆಡಿ ಆಗಲಿ. ಈಗ ಅದ್ರ ಮತ್ತೆ ಟೈಮ್ ಸಿಕ್ತಲ್ಲ, ಏನು ಮುಂಜಾನೆಯಿಂದ ಪುರ್ಸತ್ತ ಇಲ್ಲ. ಆ ಕೆಲಸ ಈ ಕೆಲಸ ಅನ್ಕೊಂತ ಗಂಡನ ಜೋಡಿ ಮಾತಾಡೋಕ್ಕೂ ಟೈಮ್ ಇಲ್ದಂಗೆ ಆತು ನೋಡು ಹುಡುಗಿ. ಇನ್ನೇನು ಅವಸರನ ಹಾಕೈತೆ. ಹೋಗೋದ ಈಗ ರೈಲ್ವೆ ಸ್ಟೇಷನಿಗೆ. ಆಗ ರಾಜು ಕರಿತೀನಿ ತಡಿ. ಕರೆದೆ ಒಂದು ಸ್ವಲ್ಪ ಕೈ ಮುಗ್ದೆ ಭಂಡಾರ ಹಚ್ಕೊ ಅಂತ ಹೇಳ್ಬೇಕು. ರಾಜು ಅಪ್ಪ ಬಾ ಇಲ್ಲಿ. ಅತ್ತೆ ಆರ್ತಿ ತಟ್ಟೆ ಎಲ್ಲಿಡ್ಲಿರಿ ಇದು? ಅಲ್ಲ ದೇವ್ರ ಮುಂದೆ ಇಡವ, ಆಮೇಲೆ ತಗೊಳಕ್ ಬರ್ತೈತಿ. ನೀವು ಒಂದು ಸ್ವಲ್ಪ ಕರೆದೆ ಉದ್ದಿನ ಕಡ್ಡಿ ಬೆಳಗ್ಗೆ ಪೂಜೆ ಮಾಡಕ್ಕೆ ಹೇಳ್ತೀನಿ ತಡಿ. ಹುಡುಗರು ಎಲ್ಲಿ ಕಾಣತಿಲ್ಲ, ರೆಡಿ ಆಗಿದಾರ ಇಲ್ಲವ? ಮತ್ತೆ ಆಮೇಲೆ ಕಾರ್ ಬಂದ್ರೆ ಅವಸರ ಹಾಕೈತೆ. ಅವ್ನು ಅವಾಗಿಂದ ಯಾವ್ದೋ ಪ್ಯಾಂಟ್ ಹಾಕೋತೀನಿ ಅಂತ ಹೇಳ್ತಿದ್ದ, ಏನು ಹಾಕಿದ್ರಿ ಅವನಿಗೆ? ಗುಂಡಾರಿ? ಹೆಂಗೋ ಸಮಾಧಾನ ಮಾಡಿ ಯಾವ್ದೋ ಪ್ಯಾಂಟ್ ಹಾಕಿ ಕಳಿಸಿದ್ನಿರಿ, ಸುಮ್ಮನಾಗಿದ್ದಾನೀಗ. ಹೌದೇನು? ಹೆಂಗೋ ಬಿಡವ, ಸಮಾಧಾನ ಆದ ಅಲ್ಲ. ಅವರಪ್ಪ ಹೊರಡೋ ಟೈಮ್ನಾಗ ಎಲ್ಲ ಹತ್ಕೊಂತ ಕುಂದಿರ್ತಾನೇನೋ ಮೂಲ್ಯಾಗ ಅನ್ಕೊಂಡಿದ್ನಿ ನಾನು. ಸದ್ಯ ಅವರಪ್ಪ ಹೋಗೋದು ಗೊತ್ತಿಲ್ಲ ಅವನಿಗೆ. ಗೊತ್ತಾದ್ರೆ ಎಷ್ಟು ಹೇಳ್ತಿದ್ದ ಏನು ಹೇಳಿಲ್ಲ. ಅವಾಗಲೇ ಅವು ಚಕ್ಲಿ ಚೂಡ ಉರಕ್ಕಿ ಒಳಗೆ ಎಲ್ಲ ಹಾಕ್ತಿದ್ನಿ ನೋಡು ಬ್ಯಾಗ್ ಒಳಗೆ. ಬಂದು ಕೇಳತ್ತಾನೆ, ಯಾಕಜ್ಜಿ ಇವೆಲ್ಲ ತುಂಬತಿ, ಅಪ್ಪ ಎಲ್ಲಿ ಹೋಗತೈತೆ ಅಂದ. ಅದಕ್ಕೆ ನಾನು ಇಲ್ಲಪ್ಪಯ್ಯ, ಇಲ್ಲ 4 ದಿನ ಊರಿಗೆ ಹೋಗಿ ಬರ್ತೈತಂತೆ, ಮತ್ತೆ ಅಲ್ಲಿ ತಿನ್ನಕ್ಕೆ ಬೇಡ, ಹೊಟ್ಟೆ ಹಸ್ಕೊಂಡಿರ್ತೈತೆ ಅಂತ ಕೊಡಾತೀನಿ ಅಂತ ಅನ್ನಿ. ಅದಕ್ಕೆ ಹೌದಾ, ಆತಜ್ಜಿ ಕಾರ್ ಗಾಡಿ ಯಾವಾಗ ಬರ್ತೈತೆ ಅಂತ ಕೇಳ್ದೆ. ಇವಾಗ ಬರ್ತೈತೆ ನಡ್ರಿ, ಕುಂದ್ರ ನಡ್ರಿ, ಅಲ್ಲ ಅಜ್ಜನ ಹತ್ರಕ್ಕೆ ಹೋಗಿ ಬರ್ತೀವಿ ಅಂತ ಹೇಳಿ ಕಳಿಸಿದ್ನಿ. ಹೌದ್ರಿ? ಆದ್ರೂ ಭಾರಿ ಶಾರ್ಪ್ ಇದ್ದಾನ್ರಿ ಗುಂಡ, ಎಲ್ಲ ಗೊತ್ತಾಕೈತೆ ಅವನಿಗೆ. ಭಾರಿ ಶಾರ್ಪ್ ಇದ್ದಾನವ ಬಡ. ಈ ತಿಳಿತೈತೆ ತಿಳಿಯಂಗಿಲ್ಲ ಅನ್ನಂಗಿಲ್ಲ, ಎಲ್ಲ ಗೊತ್ತಾಕೈತೆ ಅವನಿಗೆ. ಹತ್ರ ಹಳ್ಳಿ ಬಿಡು, ಮತ್ತೆ ಏನು ಮಾಡಕ್ಕೆ ಬರ್ತೈತೆ. ಬಂದು ಊರಿಗೆ ಒಂದು 10 ರೂಪಾಯಿ ಕೊಟ್ಟು ಕಳಿಸಿ ಅವ್ರ ಅಜ್ಜನ ಜೋಡಿ ಚಾಕ್ಲೇಟ್ ತೊಗೊಂಡು ಬಾ ಅಂತ ಹೋಗಿ ಕಳಿಸೋದು. ಆತವ ನೋಡೋಗು. ಗಂಗಾದ ಆತನ ನೋಡ್ಬಾ ಹೋಗಿ. ತಲೆ ಅದು ಬಾಚೋದಿದ್ರೆ ತಲೆ ಬಾಚಿ ಅಲ್ಲಿ ಹೂವು ಕಟ್ಟಿಟ್ಟೀನಿ ನೋಡಿ, ಮಲ್ಲಿಗೆ ಹೂವು. ಮುಡ್ಕೊ ಹೋಗ್ರಿ ಇಬ್ಬಿಬ್ರು ಒಂದು ಸ್ವಲ್ಪ. ಅದ ಆರ್ತಿ ತಟ್ಟೆ ಕೊಡ್ರಿ, ಇಲ್ಲಿ ಇಡ್ತೀನಿ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದ್ರ ಅಂತ ಅನ್ಕೊಳತ್ತೀನಿ. ನಾವು ಆರಾಮಿದ್ದೇವ್ರಪ್ಪ. ಇವತ್ತಿನ ಕತೆ ಏನಂತಂದ್ರೆ, ನನ್ನ ಮಗ ರಾಜು ಇದ್ದಾನಲ್ರಿ, ಆರ್ಮಿಗೆ ಹೋಗ್ತಾ ಇದ್ದಾನೆ. ಈ ಕತೆ ನೋಡಿ ಸ್ವಲ್ಪ ಜನರಿಗೆ ಬೇಜಾರಾಗ್ಬೋದು, ದಯವಿಟ್ಟು ಕ್ಷಮಿಸ್ರಿ. ಯಾಕಂತಂದ್ರೆ ನಾನು ಮೊದಲಿಂದನೂ ಈ ಕತೆಯೊಳಗೆ ರಾಜು ಆರ್ಮಿಗೆ ಹೋಗಿರೋದ ತಗೊಂಡಿದ್ದೀನಿ ರೀ. ಹಾಗಾಗಿ ಅರ್ಧಕ್ಕೆ ಇರಿಸ್ಕೊಳಕ್ ಆಗೋದಿಲ್ಲ. ನೀವು ಹೇಳ್ತಾ ಇದ್ದೀರಿ ಗಂಗಾಗೆ ಬೇಜಾರಾಕೈತೆ, ಪಾಪ ಒಬ್ಳ ಇರ್ತಾಳೆ, ರಾಜು ಇಲ್ಲ ಇರೋಂಗೆ ಮಾಡ್ರಿ ಅಂತೆಲ್ಲ ಅಂತ ಹೇಳಿದ್ರಿ. ಖಂಡಿತ ನಾನು ಮುಂದಿನ ದಿನಗಳಲ್ಲಿ ಈಗ ಹೋಗ್ಲಿ ರೀ, ರಾಜು ಹೋಗ್ಲಿ, ಮತ್ತು ರಿಟೈರ್ಮೆಂಟ್ ತೊಗೊಂಡು ಬರೋ ಥರ ನಾನು ಮಾಡ್ತೀನಿ. ಇಷ್ಟ ರೀ ಅಪ್ಪ. ಕತೆ ನೋಡ್ರಿ. ಈ ಕತೆ ಹೆಂಗೆ ಬರ್ತೈತೆ ನಿಜವಾಗ್ಲೂ ಗೊತ್ತಿಲ್ಲ. ಏನೋ ಸ್ವಲ್ಪ ತಕ್ಕ ಮಟ್ಟಿಗೆ ಎಡಿಟಿಂಗ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ ನಾನು. ಮತ್ತೇನಂತಂದ್ರೆ ವಿಡಿಯೋನ ಪೂರ್ತಿ ನೋಡ್ರಿ, ನೀವು ಅರ್ಧಕ್ಕೆ ನೋಡಬೇಡ್ರಿ, ಪೂರ್ತಿ ನೋಡಿ, ಲೈಕ್ ಮಾಡಿ, ಹೈಪ್ ಮಾಡಿರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಾಮೆಂಟ್ ಮೂಲಕ ತಿಳಿಸ್ರಿ. ನಿಮ್ಮ ಒಂದೊಂದು ಲೈಕ್ನು ನಮ್ಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತೈತ್ರಿ. ಒಂದು ವಿಡಿಯೋಗೆ ಒಂದು 500 ಲೈಕ್ಸ್ ಆದ್ರೆ ಮಾಡ್ರಿ ಅಪ್ಪ. 70,000 ಸಬ್ಸ್ಕ್ರೈಬರ್ಸ್ ಆಗಿದ್ದೀರಿ. ನಾನು ಮೊನ್ನೆನೇ ಹೇಳೋಣ ಅಂತ ಅಂದ್ಕೊಂಡೆ, ನನ್ನ ಚಾನಲಲ್ಲಿ 70,000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಭಾಳ ಖುಷಿ ಆಕೈತೆ. ಇದಕ್ಕೆಲ್ಲ ಕಾರಣ ನೀವು. ಇನ್ನೂ ಹೆಚ್ಚಿನ ವೀಡಿಯೋಸ್ಗಳನ್ನ ಮಾಡಿ ಹಾಕೋದಕ್ಕೆ ನಂಗೆ ಪ್ರೋತ್ಸಾಹ ಕೊಡಿ, ಸಪೋರ್ಟ್ ಮಾಡಿರಿ. ಆಯ್ತು ಅಪ್ಪ, ಬರ್ರಿ ವಿಡಿಯೋನ ಮುಂದುವರ್ಸೋಣ. ಅಮ್ಮ ಕರ್ದೆ? ಹ್ಞೂನಪ್ಪ, ಕರೆದ್ ನೀನು ಎಲ್ಲಿಗೆ ಹೋಗಿದ್ದೆ? ನಾನು ಅಲ್ಲಿ ರೋಡ್ ಹತ್ರಕ್ಕೆ ಹೋಗಿದ್ನಮ್ಮ, ಕಾರ್ ಗಾಡಿ ಮತ್ತೆ ಅಲ್ಲಿ ಬರ್ತೈತಲ್ಲ, ಈಗ ದಾರಿ ಗೊತ್ತಾಗೋದಿಲ್ಲ ಅವನಿಗಂತ ಅಲ್ಲಿ ಹೋಗಿದ್ನಿ. ದಾರಿ ಗೊತ್ತಿಲ್ಲಂತೆ? ಮೊನ್ನೆ ಗಂಗಾರ್ ಊರಿಗೆ ತಗೊಂಡೋಗಿದ್ದು ನೋಡಿ, ಅದ ಕಾರ್ ಗಾಡಿ ಅಲ್ಲ? ಹ್ಞೂನಮ್ಮ, ಅದ ಕಾರ್ ಗಾಡಿ. ಅದ ಬಿಡು, ರಾಮದಾಸಿಂದಲ್ಲ ಅದು. 3-4 ಸತಿ ಊಟಕ್ಕೆ ಬಂದೋಗಿದ್ದಾನೆ, ಮದುವೆಗೆ ಬಂದಿದ್ದ. ಯಾಕೆ ದಾರಿ ಗೊತ್ತಿಲ್ಲಂತ? ರಾಮದಾಸಿಗೆ ಗೊತ್ತೈತಮ್ಮ, ಈಗ ಬರ್ತಿರೋದು ರಾಮದಾಸ್ ಅಲ್ಲ, ಅವ್ನ ತಮ್ಮ ಬರತಾನ. ಮತ್ತೆ ಅವನಿಗೆ ಗೊತ್ತಾಗೋದಿಲ್ಲಲ್ಲ, ಅದಕ್ಕೆ ಹೋಗಿ ನಿಂತ್ಕೊಂಡಿದ್ನಿ. ಅವ್ನು ಯಾವ್ದೋ ಕೆಲ್ಸದ ಮ್ಯಾಗ ಊರಿಗೆ ಹೋಗಿದ್ದಾನಂತೆ. ಅದಕ್ಕೆ ನನ್ನ ತಮ್ಮನ ಕೈಯಲ್ಲಿ ಕೊಟ್ಟು ಕಳಿಸ್ತೀನಿ ನೋಡಿ ಕಾರ್ ಗಾಡಿ ಅಂತ ಹೇಳ್ದ. ಈಗ ಫೋನ್ ಮಾಡಿ ಜಸ್ಟ್ ಅವನಿಗೆ ಫೋನ್ ಮಾಡಿನ ಒಳಗೆ ಬಂದಿ ನಾನು. ಅದಕ್ಕೇನು ಪಾಪ, ಮತ್ತೆ ಗೊತ್ತಾಗೋದಿಲ್ಲ ತಗೋ. ಆತಾತೆ, ಅವ್ನು ಬರೋ ಮಟ ಜಲ್ದಿ ಒಂದು ಸ್ವಲ್ಪ ಉದ್ದಿನ ಕಡ್ಡಿ ಬೆಳಗ್ಗೆ ಕೈ ಮುಗ್ದು ಹೋಗಿ ಬರಪ್ಪಯ್ಯ. ಗಂಗಾ ಜೋಡಿ ಮಾತಾಡಿದಿ? ಇಲ್ಲ, ಅಲ್ಲ ಅಪ್ಪಾಜಿಗೆ ನಿಂದ್ರಿಸಿ ಈ ಕಡೆ ಬಂದಿ ನಾನು. ಆತಮ್ಮ. ಎಲ್ಲಿದ್ದಾಳ ಗಂಗಾ? ಗಂಗಾ ಬೆಡ್ರೂಮಾಗ ಇರ್ಬೇಕಪ್ಪಯ್ಯ. ಸೀರೆ ಏನೋ ಉಟ್ಕೊಳತಿದ್ಲಂತೆ, ಈಗ ಆರ್ತಿ ಹೋಗಿದ. ರೆಡಿ ಆಗಿ ಬರ್ರಿ ಹೋಗ್ರಿ ಅಂತ ಕಳ್ಸೀನಿ. ಹಂಗಲ್ಲ, ಮತ್ತೆ ಪಾಪ ಬೇಜಾರಾಗಿರ್ತಾಳೆ. ಒಂದು ಸ್ವಲ್ಪ ಸಮಾಧಾನ ಮಾಡಿ ಇದು ಮಾಡಿ ಹೋಗಪ್ಪಯ್ಯ. ಸಮಾಧಾನ ಮಾಡ್ಬೋ ಹೋಗಕ್ಕೆ. ಕಡ್ಡಿ ಕೊಟ್ಟನೆ ಎಲ್ಲ ಐತದು. ಉದ್ದಿನ ಕಡ್ಡಿ ಕೊಡ್ತೀನಿ ತಡಿ ನಿನ್ಗೆ. ಅಮ್ಮ ಇಲ್ಲಿ ನೋಡು. ಏನಪ್ಪಯ್ಯ? ಉದ್ದಿನ ಕಡ್ಡಿ ಕೊಡ್ತೀನಿ ತಡಿ ನಿನ್ಗೆ. ಅವ್ರ ಅಕ್ಕ ತಂಗಿ ಇಬ್ರು ರೆಡಿ ಆಗತ್ತಾರೆ. ಅಷ್ಟರ ಮಟ್ಟ ಕೈ ಮುಗ್ದು ಹೋಗ್ಬಾ. ಅದೆಲ್ಲ ಇರ್ಲಿ, ಆಮೇಲೆ ನೋಡ್ತೀನಿ ನಾನು. ನಿನ್ ಕಣ್ಣೀರ್ ಯಾಕೆ ಹಾಕತಿ? ಇಲ್ಲಪ್ಪಯ್ಯ,
ಭಾಳ ದಿನ ಆತಲ್ಲ ಅಟ್ಟದ ಮೇಲೆ ಗುಡ್ಸ್ಕೊಂಡಿಲ್ಲ, ಭಾಳ ಧೂಳ ಆಗೈತೆ. ಮ್ಯಾಲ ನೋಡಿದ್ನ ಕಸ ಬಿದ್ಬಿಡ್ತು, ಅದಕ್ಕೆ ಕಣ್ಣೀರಪ್ಪ. ಇಲ್ಲಪ್ಪ, ನಾನು ನಕ್ಕೊಂತ ಇದ್ದೀನಿ. ಆತಾತೆ ಹೋಗ್ ಗಂಗಾಗ ಮಾತಾಡ್ಸಬ ಹೋಗಿ ಮತ್ತೆ. ಹೌದಾ, ನಾನಿದ್ದ ನಂಬೇಕಾ? ನಾನು ನಿನ್ನ ಮಗ ಅಮ್ಮ. ತಾಯಿ ನೋವು ಏನಂತ ನಂಗೆ ಗೊತ್ತಾಗೋದಿಲ್ಲ ಅಂತ ಮಾಡಿದ್ದಿ. ಅಳ್ಬೇಡಮ್ಮ, ಬಾ ಇಲ್ಲಿ. ರಾಜು ಮಗನೇ, ಅಳ್ಬೇಡಮ್ಮ ಪ್ಲೀಸ್, ನನ್ನ ಕೈಯಲ್ಲಿ ನೋಡೋಕ್ಕಾಗೋದಿಲ್ಲ. ನೀನ ಹಿಂಗತ್ರ ನಿನ್ನ ಸೊಸೆಗೆ ಯಾರು ಸಮಾಧಾನ ಮಾಡ್ತಾರೆ? ನಿನ್ಗಿಂತ ಎಮೋಷ್ನಲ್ ಅವಳು. ನನಗೆ ಹೆಂಗೆ ಹೋಗ್ಬೇಕು ಅವಳು ಎದುರುಗಂತ ಗೊತ್ತಾಗತ್ತಿಲ್ಲ, ಅದಕ್ಕೆ ಅವಾಗಿಂದ ಹೊರಗ ಇದ್ದೀನಿ. ಇಲ್ಲ ಅಳೋದಿಲ್ಲಪ್ಪಯ್ಯ, ನೀನು ಅಳಕದು ಹೋಗ್ಬೇಡ. ಅವಳು ಮುಂದೆ ಮತ್ತೆ ಇನ್ನೂ ಸ್ವಲ್ಪ ಅಳ್ತಾಳವಳು. ಮುಂಜಾನೆಯಿಂದ ಹೆಂಗೋ ಸಮಾಧಾನ ಮಾಡ್ಕೊಂಡಿ, ಈಗ ಯಾಕೋ ಏನೋ ಹೋಗೋದು ಹತ್ರ ಬರತೈತೆ ಅಂದಮೇಲೆ ಹೊಟ್ಟೆಗೆಲ್ಲ ಸಂಕಟ ಆಗಿ ಕಣ್ಣೀರ ತಡ್ದಿಲ್ಲಪ್ಪ, ಹಂಗ ಬಂದ್ಬಿಡ್ತು. ಆತ ತಗೋ, ಅಳೋದಿಲ್ಲ ನಾನು. ಆತಪ್ಪ ಹೋಗ್ ತಡಿ. ಆರ್ತಿ ಬಾರವ ಇಲ್ಲಿ. ಗಿರಿಜಿ, ಬ್ಯಾಗ್ ಎಲ್ಲಿದಾವು? ಇದಾರೆ ಇಲ್ಲಿ. ಮತ್ತೆ ಯಾವ್ಯಾವ ಬ್ಯಾಗ್ ಕೊಡು, ಎಲ್ಲ ತೆಗ್ದಿಡ್ತೀನಿ. ಮತ್ತೆ ಆಮೇಲೆ ಕಾರ್ ಗಾಡಿ ಬಂದ್ರ ಅವಸರ ಅವಸರ ಆಕೈತೆ. ಅಪ್ಪ ಬಾಯಿ ಕಡೆ ಕಾಲಿಗೆ ಬೀಳ್ತೀನಿ. ರಾಜು ಆಮೇಲೆ ಕಾಲಿಗೆ ಬೀಳುವಂತೆ ಮೊದಲು ದೇವ್ರಿಗೆ ಕೈ ಮುಗಿ ಬಾರಪ್ಪಯ್ಯ. ನೀ ಇಬ್ರು ನಿಂದ್ರ ಬರ್ರಿ. ಮೊದ್ಲು ತಂದೆ ತಾಯಿನ ದೇವ್ರಂತ ಯಾಕೆ ಹೇಳ್ತಾರೆ ಹೇಳು? ಮೊದ್ಲು ನಿಮ್ಮ ಆಶೀರ್ವಾದ ತಗೊಂಡು ಆಮೇಲೆ ದೇವ್ರಿಗೆ ಕೈ ಮುಗಿತೀನಿ. ಅಯ್ಯೋ ನನ್ನ ಮಗನೇ, ಎಲ್ಲ ನನ್ನ ಬುದ್ಧಿನ. ಬಾರಪ್ಪಯ್ಯ, ರೀ ಬರ್ರಿ. ಆಶೀರ್ವಾದ ಮಾಡಮ್ಮ. ದೀರ್ಘಾಯುಷ್ಮಾನ್ ಭವ. ಓಂ ನಮ ಶಿವಾಯ, ಓಂ ನಮ ಶಿವಾಯ. ಎದ್ದೇಳಪ್ಪಯ್ಯ. ಅಮ್ಮ ತಾಯಿ ಲಕ್ಷ್ಮಮ್ಮ, ನನ್ನ ಮಗ ಊರು ಬಿಟ್ಟು ಊರಿಗೆ ಹೋಗತಾನೆ. ಯಾವಾಗಲೂ ಒಂದು ರಕ್ಷಣೆ ಮಾಡಮ್ಮ ತಾಯಿ, ಇಷ್ಟ ಬೇಡ್ಕೊಳ್ಳೋದು ನಾನು. ಓಂ ನಮ ಶಿವಾಯ. ಆಶೀರ್ವಾದ ಮಾಡಪ್ಪ. ಒಳ್ಳೇದಾಗ್ಲಪ್ಪಯ್ಯ, ಎದ್ದೇಳು. ಓಂ ನಮ ಶಿವಾಯ. ಭಾವ, ನಿಮ್ಮ ಕೂಲಿಂಗ್ ಗ್ಲಾಸು ಕ್ಯಾಪ್ ಎಲ್ಲ ಒಳಗೈತೆ ನೋಡ್ರಿ. ಈಗ ತಗೋತೀನಿ. ಆರ್ತಿ, ಗಂಗಾ ಏನ್ ಮಾಡತ್ತಾಳ? ಇದಾಳ್ರಿ ಒಳಗೆ, ಈಗ ತಲೆ ಬಚ್ಕೊಂಡು ಪೌಡರ್ ಟಿಕ್ಲಿ ಬಳೆಯೋದು ಹಾಕೊಳತ್ತಾಳ. ಹೋಗಿ ಬರ್ರಿ. ಆರ್ತಿ ಬಾರವ, ಅವು ಬ್ಯಾಗ್ಗಳು ಯಾವ್ಯಾವ ಇದಾವ ತಗೊಂಡು ಹೋಗಿ ಅಲ್ಲಿ ಹೊರಗೆ ಇಡೋಂಬ. ಮತ್ತೆ ಕಾರ್ ಗಾಡಿ ಬಂದ್ರೆ ಅವಸರ ಆಕೈತೆ ರೀ. ನೀವು ಹೋಗ್ರಿ, ಅಲ್ಲಿ ಕಾರ್ ಗಾಡಿ ಬರತೈತಂತೆ. ರಾಮದಾಸಿಂದಂತ ಅವ್ನು ಬರಾತಿಲ್ಲ, ಅವ್ನ ತಮ್ಮ ಬರತಾನಂತೆ. ಮತ್ತೆ ದಾರಿ ಗೊತ್ತಿಲ್ಲ ಅಂತ ಪಾಪ ಮನೆ ದಾರಿ. ನೀವು ಹೋಗಿ ಅಲ್ಲಿ ರೋಡ್ ಹತ್ರಕ್ಕೆ ನಿಂದ್ರು ಹೋಗ್ರಿ, ರಾಜು ಬರೋವರೆಗೂ. ಹೌದು, ಆತಡಿ ಓಕಿನೇ. ನಂದು ಹಂಗೆ ನೋಡ್ಲಿ ಗಿರಿಜಿ, ಏನು ಭಾಳ ಗಲೀಜಾಗೈತೆ? ಏನು ಇದ ಇರ್ಲಿ? ಹಂಗೆ ಚೇಂಜ್ ಮಾಡ್ತೀರಿ? ಈಗ ರಾತ್ರಿಗಾದ್ರೆ ಸ್ನಾನ ಮಾಡಾಕೊಂಡಿರಿ, ಭಾಳ ನೀದಾಗಿಲ್ಲ ಅದು. ನೋಡ್ರಿ, ಆ ಬಾರೆ ದಿನ ಇದ್ದಾಗ್ಲೇನ ಅಂಥವು ಇಂಥವು ಹಾಕೋತೀರಿ ಹಳೆ ಪಳೆವು. ಈಗೇನು ಪಟ್ನಕ್ಕೆ ಹೋಗಿ ಬರಕ್ಕೆ ಯಾರು ನೋಡ್ತಾರೆ? ಕಾರ್ನಾಗ ಹೋಗೋದು. ಆ ಹುಡುಗರು ಏನು ಮಾಡತ್ತಾರ ನೋಡೋಗ್ರಿ, ಹುಡುಗರು ಕರ್ಕೊಂಡು ಹೋಗಿ ನಿಂದ್ರು ಹೋಗ್ರಿ, ಬರ್ತೈತಿ ಕಾರ್. ಆತು. ರೀ, ಮಿಸ್ ಯು ಸೋ ಮಚ್. ಗೊತ್ತಿಲ್ದ ನಿಮ್ಮ ಮನ್ಸಿಗೆ ನೋವು ಮಾಡಿದ್ರ ದಯವಿಟ್ಟು ಕ್ಷಮಿಸ್ರಿ ನನಗೆ. ಇಷ್ಟು ದಿನ ಇದ್ರೆ ಸಡನ್ ಹೋದ್ರೆ ಈಗ ಹೆಂಗ್ ಬಿಟ್ಟಿರೋದು? ನಂಗೆ ಗೊತ್ತು, ಅತ್ತೆ ಮಾವ ಎಲ್ಲ ನಂಗೆ ಚೆನ್ನಾಗಿ ನೋಡ್ಕೋತಾರೆ. ಆದ್ರೆ ನಿಮ್ಮ ಸ್ಥಾನನ ಯಾರು ತುಂಬೋದಕ್ಕಾಗಲ್ಲ. ನನ್ನ ಆದಷ್ಟು ಪ್ರಯತ್ನ ಪಡ್ತೀನಿ, ಆಗ್ತಾ ಇಲ್ಲ. ನಿಮ್ಮ ಮುಂದೆ ಅಳಬಾರ್ದು ಅಂತ ಭಾಳ ಗಟ್ಟಿ ಮನ್ಸು ಮಾಡ್ಕೊಂಡು ಬಂದು ಇಲ್ಲ ಅಳತೀನಿ. ನೀವು ಅಷ್ಟ, ನಂಗೆ ಗೊತ್ತು ನಿಮ್ಮ ಮನ್ಸಿಗೂ ಭಾಳ ನೋವು ಆಗತೈತೆ. ನಮ್ಮನ್ನು ತೋರಿಸ್ಕೋಬಾರ್ದಂತ ಒಳಗೊಳಗ ಅಳಾತೀರಿ. ನಾವು ಹತ್ರ ನಿಮ್ಮ ಮನ್ಸಿಗೆ ಬೇಜಾರಾಕಿದ್ದಂತ ನಾನು ತುಂಬ ಕಂಟ್ರೋಲ್ ಮಾಡ್ಕೊಂಡಿರಿ. ಆದ್ರೆ ಆಗ್ತಾ ಇಲ್ಲ, ನಿಜವಾಗ್ಲೂ ಆಗ್ತಾ ಇಲ್ಲ ರೀ. ಎಷ್ಟು ಸತಿ ಅನ್ಕೊಂಡಿನಿ, ರಾತ್ರಿ ಎಲ್ಲ ಯೋಚನೆ ಮಾಡಿದ್ದೀನಿ ನಿಮ್ಮನ್ನು ಖುಷಿ ಖುಷಿಯಾಗಿ ಕಳಿಸ್ಬೇಕು ನಗ್ನಗ್ತಾ ಅಂತ. ಯಾಕೋ ಗೊತ್ತಿಲ್ಲ, ಕಣ್ಣೀರು ತಾನಾಗ ಬರತ್ತ. ಲವ್ ಯು ರೀ, ಲವ್ ಯು ಸೋ ಮಚ್. ಗಂಗಾ, ಹಾ ರೀ, ಬರ್ರಿ. ಇನ್ನೂ ರೆಡಿ ಆಗಿಲ್ಲ ನಿನ್ನ? ಎಲ್ಲ ಆತ್ರಿ, ಸೀರೆ ಉಟ್ಕೊಂಡು ತಲೆ ಬಚ್ಕೊಂಡಿ, ಈಗ ಹೂವು ಮುಡ್ಕೊಂಡು ಬಳೆ ಅಷ್ಟ ಹಾಕೊಂಡ್ರೆ ಮುಗಿತ್ರಿ. ಹೌದಾ, ತಗೋ ಜಲ್ದಿ ರೆಡಿ ಆಗ್ರಿ, ಕಾರ್ ಗಾಡಿ ಬರತೈತೆ. ಹೋಗಿ ಬರ್ತೀನಿ, ಒಂದು ಸ್ವಲ್ಪ ಕರ್ಕೊಂಡು ಬರ್ಬೇಕು. ರಾಮದಾಸಿನ ತಮ್ಮ ಬರತ್ತಾನ, ಅಲ್ಲಿ ಗೊತ್ತಾಗೋದಿಲ್ಲಲ್ಲ. ಸ್ಕೂಟಿ ತಗೊಂಡು ಹೋಗಿ ಅಲ್ಲಿ ಕರ್ಕೊಂಡು ಬರ್ತೀನಿ. ಆದ್ರಿ. ನಾನು ಇಷ್ಟು ದುಃಖದಲ್ಲಿದ್ರು ಯಾಕ್ರಿ ನಂಗೆ ಮಾತಾಡ್ಸ್ದಂಗೆ ಹಂಗ ಹೋಗತ್ತೀರಿ? ಹೋಗೋ ದಿನ ನಂಗೆ ಯಾಕೆ 5 ನಿಮಿಷನೂ ಟೈಮ್ ಕೊಡಕ್ಕಾಗತ್ತಿಲ್ಲ ನಿಮ್ಮ ಕೈಯಲ್ಲಿ? ನಿಮ್ಮೊಂದು ಅಪ್ಪುಗೆಗೋಸ್ಕರ ನಾನು ಅವಾಗಿಂದ ಕಾಯ್ತಾ ಇದ್ದೀನ್ರಿ. ತಿರುಗ್ರಿ ಪ್ಲೀಸ್, ತಿರುಗ್ರಿ. ಗಂಗಾ, ಮಿಸ್ ಯು ಸೋ ಮಚ್ ಗಂಗಾ, ಲವ್ ಯು.
ಅಳ್ಬೇಡ್ರಿ ಪ್ಲೀಸ್ ಅಳ್ಬೇಡ್ರಿ. ಹ್ಮ್ ಇಲ್ಲ ನೋಡ್ರಿ, ನಾನು ಅಳಲ್ಲ, ಖುಷಿ ಖುಷಿಯಾಗಿರ್ತೀನಿ. ಮಕ್ಕಳನ್ನ ಅತ್ತೆ ಮಾವನ ಎಲ್ರೂ ಚೆನ್ನಾಗಿ ನೋಡ್ಕೋತೀನಿ. ನೀವು ಹತ್ಕೊಂತ ಹೋದ್ರೆ ನನ್ನ ಕೈಯಲ್ಲಿ ಸಹಿಸ್ಕೊಳಕ್ಕಾಗಲ್ಲ ರೀ. ನಿಮ್ಮ ಕಣ್ಣಿಂದ ಒಂದು ಹನಿ ಕಣ್ಣೀರು ಬಂದರೂ ನನ್ನ ಜೀವ ಹೋದಂಗೆ ಆಕೈತೆ. ಪ್ಲೀಸ್ ಅಳಬೇಡ್ರಿ. ಮಿಸ್ ಯು ರೀ, ಮಿಸ್ ಯು ಸೋ ಮಚ್. ಅಳಬೇಡ್ರಿ. ನೀವು ನನ್ನಿಂದ ದೂರ ಇದ್ರೆ ಏನಾಯ್ತು, ಯಾವಾಗಲೂ ನನ್ನ ಮನಸ್ಸಲ್ಲಿ ಇರ್ತೀರಿ, ನನ್ನ ಭಾವನೆಗಳಲ್ಲಿ ಇರ್ತೀರಿ. ಲವ್ ಯು ಗಂಗಾ, ಮಿಸ್ ಯು ಸೋ ಮಚ್. ನಿಮ್ಮನ್ನೆಲ್ಲ ತುಂಬ ಮಿಸ್ ಮಾಡ್ಕೋತೀನಿ ನಾನು. ಕಾಲ್ ಮಾಡ್ತಾ ಇರು, ನಾನು ನೆಟ್ವರ್ಕ್ ಇದ್ದಾಗ ಕಾಲ್ ಮಾಡ್ತಾ ಇರ್ತೀನಿ. ಮೊಬೈಲ್ನ ನೆಟ್ವರ್ಕ್ ಇರೋ ಜಾಗದಾಗ ಇಟ್ಟಿರು. ಸ್ಕ್ರೀನ್ ಟಚ್ ಮೊಬೈಲ್ ಕೊಡಿಸ್ತೀನಿ, ವಿಡಿಯೋ ಕಾಲ್ ಎಲ್ಲ ಮಾಡಕ್ಕೆ ಬರುತ್ತಂದ್ರೂ ನೀನು ಬೇಡ, ಹುಟ್ಟಿ ಗುಂಡ ಎಲ್ಲ ಮೊಬೈಲ್ ಭಾಳ ನೋಡ್ತಾರಂತ ಬೇಡ ಅಂದೆ. ಆಯಿತು, ಹೋಗೋಣವಾ? ಹೇಳಿದ್ರಿ, ಆದರೆ ಇವಾಗ ಸದ್ಯಕ್ಕೆ ಬೇಡ್ರಿ, ನಂಗೆ ಬೇಕಾದಾಗ ಕೊಡ್ಸ್ಕೊತೀನಿ ಬಿಡ್ರಿ. ಆಯ್ತಾಯ್ತು, ಹೋಗೋಣ ನಡ್ರಿ. ಅದಕ್ಕಿಂತ ಮೊದಲು ನನ್ನ ಜಡೆಗೆ ಹೂವು, ನನ್ನ ಕೈಗೆ ಬಳೆ ನಿಮ್ಮ ಕೈಯಿಂದನೇ ಹಾಕೋಬೇಕಂತ ಆಸೆ ನನಗೆ. ಹಾಕ್ತೀರಾ? ಮುಡಿಸ್ತೀನಿ ಬಾ, ಆದ್ರೆ ನೀನು ನಗ್ನಗ್ತಾ ಇರ್ಬೇಕಂಗ. ಹಿಂಗಿದ್ರೆ ನನಗೂ ಬೇಸರ ಆಕೈತೆ. ಎಲ್ಲಿ ನಗು ನೋಡೋಣ. ಆಯ್ತು ರೀ, ಬರ್ರಿ.